ಬಿಜೆಪಿ ಪಾರ್ಟಿಯಲ್ಲಿ ಬಣ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ ಕಡೆ ನಾನು ಹೇಳಿದ್ದೀನಿ ಅಂತ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯಲ್ಲ, ಸಾರ್ವಜನಿಕವಾಗಿ ಪಕ್ಷದ ವಿಚಾರ ಮಾತಾಡಲ್ಲ, ಸರಿಯಾಗುವ ಕಾಲಕ್ಕೆ ಸರಿಯಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಯಾವಾಗ ಏನು ಮಾಡಬೇಕು ಅನ್ನೋದನ್ನ ಕೇಂದ್ರ ತೀರ್ಮಾನ ಮಾಡುತ್ತೆ. ನನಗೆ ಸಾರ್ವಜನಿಕವಾಗಿ ಪಕ್ಷದ ವಿಚಾರ ಮಾತನಾಡುವ ಅಭ್ಯಾಸ ಇಲ್ಲ. ಹೇಳಬೇಕಾದ ಕಡೆ ನಾನು ಹೇಳಿದ್ದೇನೆ. ಉರಿಯೋ ಬೆಂಕಿಗೆ ತುಪ್ಪವನ್ನ ನಾನು ಸುರಿಯೋದಿಲ್ಲ. ಸರಿಯಾಗುವ ಕಾಲಕ್ಕೆ ಎಲ್ಲವೂ ಕೂಡ ಸರಿಯಾಗುತ್ತೆ ಎಂದ ಸಿಟಿ ರವಿ. ಸರ್, ನೀವು ಒಂದು ಸಂದರ್ಭದಲ್ಲಿ ನೀವು ಕೂಡ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದಿರಿ, ಪಕ್ಷದಲ್ಲಿ ಒಳ ಒಪ್ಪಂದ ರಾಜಕೀಯ ಆಗಿದೆ ಚುನಾವಣಾ ಸಂದರ್ಭದಲ್ಲಿ, ಇದು ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಗಿದೆ. ಈಗ ಯತ್ನಾಳ್ ಅವರು ಮಾಡ್ತಿರೋಂಥ ಆರೋಪ ಸುಳ್ಳು ಆಗಿದ್ರೆ ಅಥವಾ ಅವ್ರು ಬಹಿರಂಗವಾಗಿ ಮಾಡಬಾರ್ದಾಗಿತ್ತು ಅಂತ ಅಷ್ಟೇ ನಿಮ್ಮ ಆಕ್ಷೇಪ? ನಾನು ಎಲ್ಲಿ ಹೇಳಬೇಕು ಅದನ್ನು ಹೇಳಿದ್ದೀನಿ, ಯಾರ ಹತ್ರ ಹೇಳಬೇಕು ಹೇಳಿದ್ದೀನಿ. ನಾವು ಪಾರ್ಟಿ ಇಂಟ್ರೆಸ್ಟು ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ನ ಮೀರಿ ರಾಜಕಾರಣ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ವೈಯಕ್ತಿಕ ನೆಲೆಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಯಾವತ್ತೂ ರಾಜಕಾರಣ ಮಾಡಿಲ್ಲ. ಹಾಗೆ ಮಾಡೋದಾಗಿದ್ದರೆ ನಾವು ಇದ್ದಂಗೆ ಹೇಳಿ ತುಂಬ ಜನರ ಹತ್ರ ನಿಷ್ಠೂರಕ್ಕೆ ಕಾರಣ ಆಗ್ತಿರಲಿಲ್ಲ. ನಾವು ನಮ್ಮ ರಾಜಕಾರಣದ ದಾರಿನೇ ಬೇರೆ ಇದೆ. ನಾನು ಇದನ್ನಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಇನ್ನೊಬ್ಬರ ಬಗ್ಗೆ ಕಾಮೆಂಟ್ಸ್ ನಾನು ಮಾಡೋಕ್ಕೂ ಹೋಗಲ್ಲ. ಅಂದರೆ ನೀವು ಪಕ್ಷದಲ್ಲಿ ಈ ರೀತಿಯ ಗೊಂದಲಗಳು ಉಂಟಾದಂಥ ಸಂದರ್ಭದಲ್ಲಿ ನೀವು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಇದಕ್ಕೆ ಏನು ಮಾಡಿದ್ರೆ ಸೂಕ್ತ ಅಂತ ನೀವು ಹೇಳ್ತೀರಿ. ಒಂದು ಕಡೆಯಲ್ಲಿ ಯತ್ನಾಳ್ ಅವ್ರ ಬಣ ಪ್ರವಾಸ ಹೊರಟಿದೆ, BJP ವಿರುದ್ಧನೇ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೊತೆಗೆ BJP ವಿರುದ್ಧನೂ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಅವರ ಬಣದವರೀಗ ಟೀಮ್ ಮಾಡ್ಕೊಂಡು ಹೊರಟಿದ್ದಾರೆ. ನಾನು ಮೇಲೂ ಅಂತ ತೊಡೆ ತಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ಪರಿಹಾರ ಸೂತ್ರ ನೀವೇನು ಹೇಳ್ತೀರಿ? ಅಲ್ಲ, ಅದನ್ನು ನಿಮ್ಮ ನಡುವೆ ಹೇಳೋಕ್ಕಾಗಲ್ಲ. ನಾನು ಈಗ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು. ಈಗ ನಾನು ಟ್ರೀಟ್ಮೆಂಟ್ ತಗೋಬೇಕು, ನಾನೇ ಟ್ರೀಟ್ಮೆಂಟ್ ತಗೋಬೇಕು. ಈಗ ನಾನು ತಗೊಳ್ಬೇಕಾಗಿರೋ ಟ್ರೀಟ್ಮೆಂಟಿಗೆ ನಿಮಗೆ ಇಂಜೆಕ್ಷನ್ ಕೊಟ್ಟರೆ ನಾನು ಗುಣ ಆಗ್ತೀನಾ? ಗುಣ ಆಗಲ್ಲ. ಹಾಗಾಗಿ ಎಲ್ಲಿ ಏನು ಹೇಳಬೇಕು ಹೇಳಿದ್ದೀನಿ, ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳ್ತೀನಿ. ಹಿಂದೆ ಒಂದು ಸರಿ ಮಾತಾಡ್ತಾ ಯತ್ನಾಳ್ ಅವ್ರ ಬಣದಲ್ಲೇ ಕೆಲವರೆಲ್ಲ ಪ್ರಸ್ತಾಪ ಮಾಡಿದರು. ಆಫ್ ದ ರೆಕಾರ್ಡ್ ಮಾತಾಡ್ತಾನೋ ಬಹಿರಂಗವಾಗಿಯೋ ಹೇಳ್ತಾಯಿದ್ರು, ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಸಂದರ್ಭ ಬಂತು ಅಂದರೆ ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡಿದಾಗ ಸಿಟಿ ರವಿ ಅವರು ಇಲ್ವೇ ಅನ್ನೋಂಥ ಮಾತನ್ನು ಹೇಳಿದರು. ನಿಮಗೆ ಆಸಕ್ತಿ ಇದೆಯಾ ಇಲ್ವಾ? ಪಕ್ಷ ಏನಾದರೂ ಜವಾಬ್ದಾರಿ ವಹಿಸಿದರೆ, ಯಾಕಂದರೆ ನಿಮ್ಮ ಒಂದೇ ಸಾರಿ ಹಿಂದೆ ನಿಮಗೂ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು, ರಾಜ್ಯಾಧ್ಯಕ್ಷರಾಗ್ತೀರಿ ನೀವು ಏನು ಅನ್ನೋಂಥ ಮಾತು. ನೋಡಿ, ಇವೆಲ್ಲ ಒಬ್ಬರು ರಾಜ್ಯಾಧ್ಯಕ್ಷರು ಹಾಲಿ ಇರಬೇಕಾದ್ರೆ ಈ ಸಂದರ್ಭಗಳಲ್ಲಿ ಇವನ್ನೆಲ್ಲ ಹೇಳೋದು, ಚರ್ಚೆ ಮಾಡೋದು, ನನ್ನಂಥವನು ಇದನ್ನು ಹೇಳೋ ಅಂಥದ್ದು ಸೂಕ್ತ ಆಗಲ್ಲ. ಹಾಗಾಗಿ ನನಗೆ ನನ್ನ ಪಕ್ಷದ ಕಾರ್ಯಕರ್ತ ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಉಳಿದಿದ್ದೆಲ್ಲ ಜವಾಬ್ದಾರಿ ಬರ್ತವೆ ಹೋಗ್ತವೆ, ಅವ್ಯಾವುದೂ ಏನು ಶಾಶ್ವತ ಅಂತ ನಾನು ಭಾವಿಸಿಲ್ಲ. ಪಕ್ಷ ಕೊಟ್ಟ ಜವಾಬ್ದಾರಿ ಮೊನ್ನೆ ಮಹಾರಾಷ್ಟ್ರದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿತ್ತು, ಹೋಗಿ ಕೆಲಸ ಮಾಡಿ ಬಂದಿದ್ದೀನಿ. ಅದಕ್ಕಿಂತ ಹಿಂದೆ ಮಧ್ಯಪ್ರದೇಶದಲ್ಲಿ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದರು, ಕೆಲಸ ಮಾಡಿ ಬಂದಿದ್ದೀನಿ. ಹಾಗೆ ಗೋವಾದಲ್ಲಿ, ಗುಜರಾತ್ನಲ್ಲಿ, ಬಿಹಾರ್ನಲ್ಲಿ, ತಮಿಳ್ನಾಡಿನಲ್ಲಿ, ಉತ್ತರ ಪ್ರದೇಶದಲ್ಲಿ ಅವರು ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಕೆಲಸ ಮಾಡಿ ಬಂದಿದ್ದೀವಿ. ಪಾರ್ಟಿ ಕಾರ್ಯಕರ್ತನ ನೆಲೆಯಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸೋದಕ್ಕೆ ಎಲ್ಲಿ ಜವಾಬ್ದಾರಿ ಕೊಟ್ಟರು ಕೆಲಸ ಮಾಡ್ತೀನಿ. ಅಂದರೆ ಜವಾಬ್ದಾರಿ ಕೊಟ್ಟರೆ ನಿರ್ವಹಿಸ್ತೀರಿ ಯಾವುದೇ ಆದ್ರೂ ಅಂತ. ನಾನು ಈಗೇನೊಂದು ಅದಕ್ಕೂ ನಾನು ತಳ್ಕಾಕಕ್ಕೆ ಹೋಗಲ್ಲ. ಕೆಲವು ಸಂಗತಿಗಳನ್ನು ನೀವು ಬೇರೆ ರೀತಿಯಲ್ಲಿ ಅರ್ಥೈಸ್ತೀರಿ. ಹಾಗಾಗಿ ಅದಕ್ಕೆ ನಾನು ಏನು ಹೇಳಿದ್ರು ಅದನ್ನ ಅರ್ಥೈಸುವ ರೀತಿ ಬೇರೆ ರೀತಿ ಇರೋ ಕಾರಣಕ್ಕೋಸ್ಕರ ಹೇಳದೇ ಇರೋದು ಸೂಕ್ತ. ಕೊನೆಯದಾಗಿ ಟ್ವೀಟ್ ಬಗ್ಗೆ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಟ್ವೀಟ್ ಮಾಡಿದ್ದೀರಿ. ಇದು ಯಾರಿಗೆ ಹೆಂಗೆ ನಾಟತ್ತೋ ಗೊತ್ತಿಲ್ಲ, ಬಟ್ ನಿಮ್ಮ ಅರ್ಥದಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಅದು ನಿಷ್ಠಾವಂತರ ವಿಚಾರ ಅಂತ ಪ್ರಸ್ತಾಪ ಮಾಡಿದ್ದೀರಿ. ಇಲ್ಲ, ಇದು ಅನಂತಕುಮಾರ್ ಅವರು ಆಗಾಗ ಹೇಳ್ತಿದ್ದ ಮಾತು. ಒಮ್ಮೆ ನನಗೊಂದು ಡೈರಿಗೆ ಒಂದು ಕೊಟೇಶನ್ ಬರೆದು ಕೊಟ್ಟಿದ್ದರು ಅವರು. ನಿಷ್ಠೆ ಎಂಬುದು ಸನ್ನಿವೇಶದ ಅವಶ್ಯಕತೆ ಅಲ್ಲ, ಜೀವನದ ಜೀವಾಳ, ರಾಷ್ಟ್ರನಿಷ್ಠೆ ಮತ್ತು ಪಕ್ಷನಿಷ್ಠೆ ಶ್ರೇಷ್ಠವಾದದ್ದು ಅಂತ ಅವ್ರು ಹೇಳಿದರು. ಅದನ್ನೇ ಇವತ್ತು ಆ ಸಂದರ್ಭಕ್ಕೆ ಇವತ್ತು ಸುಮ್ಮನೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನೊಂದು 2 ಕೋರ್ ಕಮಿಟಿ ಸಭೆ ನಡೀತಾ ಇದೆ, 3ನೇ ತಾರೀಕೊಂದು 7ನೇ ತಾರೀಕೊಂದು. ಏನು ಅಂತಹ ತುರ್ತಾಗಿ 2 ನಡೆಸುವಂಥ ಅನಿವಾರ್ಯತೆ ಏನು ಸೃಷ್ಟಿಯಾಗಿದೆ? 7ನೇ ತಾರೀಕು ಕೋರ್ ಕಮಿಟಿದು ಗೊತ್ತು ನನಗೆ. ಇದು 3ನೇ ತಾರೀಕು ಕೋರ್ ಕಮಿಟಿ ಅಲ್ಲ, ಅದು ಕೋರ್ ಕಮಿಟಿ ಅಲ್ಲ. ಈ ಪಕ್ಷದ ಆಂತರಿಕ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಸಭೆ, ಅದು ಕೋರ್ ಕಮಿಟಿ ಅಲ್ಲ. ಥ್ಯಾಂಕ್ ಯು.
ಇದು ಸಿ ಟಿ ರವಿಯವರು ಹೇಳಿರುವಂಥ ಮಾತು. ಪಕ್ಷದ ವಿಚಾರವಾಗಿ ಎಲ್ಲಿ ಮಾತಾಡಬೇಕು ಏನು ಮಾಡಬೇಕು ಮಾತಾಡ್ತೀನಿ. ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನು ಎಲ್ಲ ಕಡೆಯಲ್ಲೂ ನಿರ್ವಹಿಸಿದ್ದೀನಿ. ಮುಂದೊಂದು ವಿಚಾರವನ್ನು ಅವರು ಹೇಗೆ ಅರ್ಥೈಸ್ಕೋಬಹುದು, ಹೆಚ್ಚಿನ ವಿವರಣೆಯನ್ನು ನಾನು ಕೊಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲದೆ ನಮ್ಮ ಟ್ವೀಟ್ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಪರೋಕ್ಷವಾಗಿ ಅವರು ಯತ್ನಾಳ್ ಬಣ ಮತ್ತು ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಬಣ, ಎರಡೂ ಬಣಕ್ಕೂ ಸಹಿತ ಟಾಂಗ್ ಕೊಟ್ಟು ಇವತ್ತು ಟ್ವೀಟ್ ಮಾಡಿದ್ದಾರೆ. ಅದು ಹಿಂದೆ ದಿವಂಗತ ಅನಂತಕುಮಾರ್ ಅವರು ತನಗೆ ಒಂದು ಪುಸ್ತಕವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದರ ಮೇಲೆ ಬರೆದಿದ್ದಂತಹ ವಾಕ್ಯಗಳು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ನ ವಿನೋದ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.